ಇನ್ನಿದೇ ಕಾರ್ಯಕ್ರಮ, ಇದೇ ಸಮಾವೇಶದಲ್ಲಿ ಮತ್ತೊಂದು ಘಟನೆಯನ್ನು ಕೂಡ ಉಲ್ಲೇಖ ಮಾಡಲೇಬೇಕು. ಮೈಸೂರಿನಲ್ಲಿ ಬಹಳ ಅದ್ದೂರಿಯಾಗಿ ಸಾಧನಾ ಸಮಾವೇಶ ನಡೀತು. ಸರ್ಕಾರದ ಸಾಧನೆಗಳನ್ನು ವಿವರಿಸಿ ವಿಪಕ್ಷಗಳ ವಿರುದ್ಧ ಮಾಡಬೇಕಾಗಿದ್ದ ವಾಗ್ದಾಳಿಯನ್ನೆಲ್ಲ ಮಾಡಿದ್ರು. ಬಹಳ ದೊಡ್ಡ ಸಿದ್ದರಾಮಯ್ಯನವರ ಬೆಂಬಲಿಗರ ಸಾಗರವೇ ನೆರೆದಿತ್ತು. ಅದರ ಮಧ್ಯೆ ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ಸ್ವಾಗತಿಸೋ ಸಂದರ್ಭದಲ್ಲಿ ಡಿಕೆಶಿ ಅವರ ಹೆಸರನ್ನ ಹೇಳಲಿಲ್ಲ ಸಿಎಂ ಸಿದ್ದರಾಮಯ್ಯನವರು. ಅವ್ರ ಹಿಂದೆ ಕೂತವರು ಡಿ ಕೆ ಶಿವಕುಮಾರ್ ಅಂತ ನೆನಪು ಮಾಡ್ತಾರೆ ಸ್ಥಳೀಯ ಮುಖಂಡರು. ಅವ್ರ ಕಾರ್ಯಕ್ರಮದಿಂದ ಹೋಗಿದ್ದಾರೆ, ಅವ್ರ ಹೆಸರು ಹೇಳಲ್ಲ ಅಂತ ಮೊದಲು ಹೇಳಿದ್ರು. ಆಮೇಲೆ ಅದಕ್ಕೊಂದು ಸ್ಪಷ್ಟನೆ ರೀತಿಯಲ್ಲಿ ಸಿದ್ದರಾಮಯ್ಯ ಮಾತಾಡಿದ್ರು. ಅವರೆಲ್ಲರೂ ಕೂಡ ಮಾತಾಡಬೇಕಾಗಿತ್ತು. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ. ಕೂತ್ಕೊಳ್ಳಿ, ಏನು ಲಾಯರು ಡಿ ಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಅವರೆಲ್ಲರೂ ಕೂಡ ಮಾತಾಡಬೇಕಾಗಿತ್ತು. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ. ಕೂತ್ಕೊಳ್ಳಿ, ಏನು ಲಾಯರು